ನಮಸ್ಕಾರ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಒಂದು ಸುಲಭ ರೀತಿಯಲ್ಲಿ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣವನ್ನು ಹೇಗೆ ಮಾಡುವುದು ಅಂತ ನೋಡ್ಕೊಂಬರೋಣ. ಇದರಿಂದ ನೀವು ಯಾವ ಸ್ತ್ರೀಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಯಾವ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಅವರು ಕೇವಲ 3 ದಿನದಲ್ಲಿ ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. ಇದಕ್ಕೆ ಸ್ವಲ್ಪ ಹಳದಿ, ಅರಶಿನ ಬೇಕಾಗ್ತದೆ. ಅಡುಗೆಗೆ ಉಪಯೋಗಿಸುವಂತಹ ಒಂದು ಅರಶಿನ, ಹಾಗೆ ಒಂದು ಸಣ್ಣ ಬೆಳ್ಳುಳ್ಳಿಯ ಎಸಳು ಬೇಕಾಗ್ತದೆ ವೀಕ್ಷಕರೇ. ಇದರ ಸಹಾಯದಿಂದ ಒಂದು ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಮೊದಲಿಗೆ ಬೆಳ್ಳುಳ್ಳಿಯನ್ನು ಚಾಕುವಿನ ಸಹಾಯದಿಂದ 2 ಭಾಗವನ್ನಾಗಿ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೋಬೇಕಾಗ್ತದೆ. ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಇದರ ಮಧ್ಯದಲ್ಲಿ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಕೊಂಡ ನಂತರ ನೀವು ಅರಶಿನವನ್ನು ಇದರ ಮಧ್ಯಕ್ಕೆ ಲೇಪಿಸಬೇಕಾಗ್ತದೆ. ಹಾಗೆ ಕುಂಕುಮವನ್ನು ಇದಕ್ಕೆ ಲೇಪಿಸಬೇಕಾಗ್ತದೆ. ಒಂದು ಅರಶಿನ, ಒಂದು ಕುಂಕುಮವನ್ನು ಲೇಪಿಸಿ ಪುನಃ ಇದನ್ನು ಜೋಡಿಸಿ ಈ ಅರಶಿನ ಇಟ್ಕೊಂಡಿರ್ತೇವಲ್ಲ ಇದರ ಮಧ್ಯಭಾಗದಲ್ಲಿ ನೀವು ಇಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಟ ನಂತರ ನೀವು ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. ಈ ಮಂತ್ರ ತುಂಬ ಶಕ್ತಿಶಾಲಿಯಾಗಿರುವುದರಿಂದ ಕಡಿಮೆ ಸಮಯದಿಂದ ಈ ತಂತ್ರವನ್ನು ಮಾಡಿದರೂ ಕೂಡ ನೀವು ಈ ಮಂತ್ರಶಕ್ತಿಯಿಂದ ನೀವು ಆ ಸ್ತ್ರೀಯನ್ನು ಅಥವಾ ಆ ಪುರುಷನನ್ನು ಸದಾ ನಿಮ್ಮ ವಶದಲ್ಲಿ ಇಟ್ಕೊಳ್ಬೋದು ವೀಕ್ಷಕರೇ. ಓಂ ನಮೋ ದೇವ ಆದಿ ರೂಪಾಯ ಅಮುಕಸ್ಯ ಆಕರ್ಷಣಂ ಕುರು ಕುರು ಸ್ವಾಹ. ಓಂ ನಮೋ ದೇವ ಆದಿ ರೂಪಾಯ ಅಮುಕಸ್ಯ ಆಕರ್ಷಣಂ ಕುರು ಕುರು ಸ್ವಾಹ. ಓಂ ನಮೋ ದೇವ ಆದಿರೂಪಾಯ ಅಮುಕಸ್ಯ ಆಕರ್ಷಣಂ ಕುರು ಕುರು ಸ್ವಾಹ. ಈ ರೀತಿಯಾಗಿ ಈ ಮಂತ್ರವನ್ನು ನೀವು 21 ಬಾರಿ ಜಪಿಸಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಜಪಿಸಿದ ನಂತರ ನೀವು ಒಂದು ವೀಳ್ಯದ ಎಲೆಯನ್ನು ಅದರ ಮಧ್ಯದಲ್ಲಿ ಇಟ್ಟು ಅದರ ಮೇಲೆ ಈ ಹೂವನ್ನು ಇಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಮಾಡಿ ನೀವು ಇದನ್ನು ಈ ರೀತಿಯಾಗಿ ಮಡಚಿಕೊಂಡು ನೀವು ಈ ರೀತಿಯಾಗಿ ಮಡಚಿಟ್ಟು ನೀವು ಯಾವ ಸ್ತ್ರೀಯನ್ನು ಅಥವಾ ಯಾವ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ, ಅವರ ಮನೆ ಹತ್ತಿರ ಅವರು ನಡ್ತಾಡ್ತಾರಲ್ಲ ವೀಕ್ಷಕರೇ, ಅಲ್ಲಿ ನೀವು ಇದನ್ನು ಹೂತಾಕಬೇಕಾಗ್ತದೆ. ರಾತ್ರಿಯ ಹೊತ್ತಿನಲ್ಲಿ ನೀವು ಹೂತಾಕಬೇಕು. ಯಾರೂ ನೋಡಬಾರ್ದು ವೀಕ್ಷಕರೇ. ಒಂದು ವೇಳೆ ಯಾರಾದರೂ ನೋಡಿದರೆ ಇದು ನಿಮಗೆ ಫಲ ಕೊಡಲ್ಲ, ಖಂಡಿತವಾಗಿಯೂ ಫಲ ಕೊಡಲ್ಲ. ಹಾಗಾಗಿ ಯಾರೂ ನೋಡದ ಸಮಯದಲ್ಲಿ ರಾತ್ರಿಯ ಹೊತ್ತಿನಲ್ಲಿ ಹೋಗಿ ಅವರು ನಡೆದಾಡುವಲ್ಲಿ ನೀವು ಇದನ್ನು ಹೂತಾಕಬೇಕಾಗ್ತದೆ ವೀಕ್ಷಕರೇ. ಇದನ್ನು ನೀವು ಮಾಡಿದರೆ ಕೇವಲ 3 ದಿನದಲ್ಲಿ ನೀವು ಯಾವ ಸ್ತ್ರೀಯನ್ನು ಅಥವಾ ಯಾವ ಪುರುಷನನ್ನು ನಿಮ್ಮ ವಶವನ್ನಾಗಿ ಮಾಡ್ಕೊಂಡಿರ್ತೀರಾ ಅವರು ನಿಮ್ಮ ವಶ ಆಗ್ತಾರೆ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಹತ್ರ ಈ ತಂತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಅವರು ನಿಮಗೆ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡ್ತಾರೆ. ಧನ್ಯವಾದಗಳು.